ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಶ್ರುತಿ. ಇವತ್ತು ಜಾತ್ರೆ ಬ್ಲಾಗ್ ಆಗಿರುತ್ತೆ. ಇದು ಬಂದ್ಬಿಟ್ಟು ನಮ್ಮೂರಲ್ಲಿ ಜಾತ್ರೆ ನಡೀತಿರೋದ್ರಿಂದ ಈ ಗೊಂಬೆಗಳೆಲ್ಲ ಜಾತ್ರೆಗೆ ಬಂದಿತ್ತು. ನೋಡೋಕ್ಕೆ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದರಿಂದ ನಾನು ಕೆಲವು ಕ್ಲಿಪ್ಪಿಂಗ್ಸ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ನೋಡೋಕ್ಕೆ ಗೊಂಬೆಗಳು ಎಷ್ಟು ಚೆನ್ನಾಗಿದ್ದಾವಲ್ವ. ಹೆಣ್ಣು ಮಗು ಇತ್ತಂದರೆ ಮಕ್ಕಳಿಗೆಲ್ಲ ಕೊಡಿಸ್ಬೋದು, ಆಟ ಆಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ನೋಡಿ ಗೊಂಬೆಗಳದ್ದು ಡ್ರೆಸ್ ಎಷ್ಟು ಚೆನ್ನಾಗಿದೆ ಅಂತ. ಒಂಥರ ಕೆಲವು ಗೊಂಬೆಗಳಿಗೆ ಕಾಂಬಿನೇಷನ್ ಮೇಲೆ ಡ್ರೆಸ್ಸನ್ನ ಹಾಕಿದ್ದಾರೆ, ಕೆಲವು ಗೊಂಬೆಗಳಿಗೆ ಸೇಮ್ ಥರನೇ ಡ್ರೆಸ್ ಹಾಕಿದ್ದಾರೆ. ಅಂದರೆ ಫ್ರಾಕ್ ಫುಲ್ ಥರನೇ ಇದೆ, ಗೌನ್ ಥರ. ಎಷ್ಟು ಚೆನ್ನಾಗಿದ್ದಾವಲ್ವ. ಒಂಥರ ಏಂಜಲ್ ಗೊಂಬೆ ಇರುತ್ತಲ್ವ ಆ ರೀತಿಯಾಗಿದೆ. ನೋಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಕ್ಯಾಪ್ ಎಲ್ಲ ಹಾಕಿದಾರಲ್ವ, ಇನ್ನು ಕ್ಯೂಟಾಗಿ ಕಾಣಿಸುತ್ತೆ. ಆ ಬ್ಲೂ ಮತ್ತು ಯೆಲ್ಲೋ ಕಲರ್ ನೋಡಿ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ನೋಡಿ ಮರೂನ್ ಮತ್ತು ಫುಲ್ ಮರೂನ್ ಡ್ರೆಸ್ ಇದೆ ಅಲ್ವಾ, ಇದು ಚೆನ್ನಾಗಿದೆ. ಮತ್ತು ಇದು ಗ್ರೀನ್ ಮತ್ತು ಬ್ಲೂ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಶೋಕೇಸಲ್ಲಿ ಕೂಡ ಇಡ್ಬೋದಲ್ವ, ತುಂಬಾ ಚೆನ್ನಾಗಿದೆ. ಇವರು ಗೊಂಬೆಯವರು ಮಾರಕ್ಕೆ ಬಂದಿದ್ರಲ್ವ, ಅವರಿಗೆ ಒಂದು ಗೊಂಬೆನ ರೆಡಿ ಮಾಡೋಕ್ಕೆ ಅಂದರೆ ಎಲ್ಲನೂ ಅದಕ್ಕೆ ಡ್ರೆಸ್ ಆಗಿರ್ಬೋದು, ಕೆಲವೊಮ್ಮೆ ಇದೇ ಥರ ಮಾಡಿದ್ದಾರೆ, ಕುಂದನ್ ವರ್ಕ್ ಥರ ಮಾಡಿದಾರಲ್ವ, ಅದನ್ನೆಲ್ಲ ರೆಡಿ ಮಾಡೋಕ್ಕೆ ಅವರಿಗೆ ಒಂದು ಗೊಂಬೆಗೆ 40 ರೂಪಾಯಿ ಅಷ್ಟೇ ಅಂತೆ ಖರ್ಚಾಗೋದು. ಬಟ್ ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಅದಾವಲ್ವ. 150 ಕೂಡ ಅವರು ಇಟ್ಟಿದ್ರು ರೇಟ್. ಮತ್ತು ಕೆಲವು ಚೌಕಾಸಿ ಮಾಡಿ ತಗೊಳೋದು 100ಗೆ ನಿಲ್ಲಿಸಿರೋದ್ರಿಂದ ಆಲ್ಮೋಸ್ಟ್ 100ಗೆ ಅವರು ಫಿಕ್ಸ್ ಮಾಡಿ ಇಟ್ಟಿದ್ರು. ಎಲ್ಲ ಗೊಂಬೆನೂ ಖಾಲಿ ಇತ್ತು, ಒಂದು ಗೊಂಬೆನೂ ಉಳಿದಿರಲಿಲ್ಲ. ನೋಡಿ ಅವ್ರು ಕ್ಯಾಪ್ ಇಡ್ತಾ ಇದ್ದಾರಲ್ವ, ಆ ಕ್ಯಾಪ್ ಕೂಡ ಸಪ್ರೇಟಾಗಿ ಇದೆ. ಎಲ್ಲನೂ ಗೊಂಬೆಗಳಿಗೆ ಒಂದೊಂದೇ ಕ್ಯಾಪ್ನ ಇಡ್ತಾಯಿದ್ರು. ನಾನು ಅವಾಗ ತುಂಬಾ ಚೆನ್ನಾಗಿದೆ ಅಂತೇಳಿ ಕೆಲವು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ವಿ. ನೋಡಿ ಆ ಕ್ಯಾಪ್ ಕಡೆಗೆ ಬರುತ್ತಿದ್ದಾಗಿದ್ರೆ ಈ ಥರ ಕೆಳಗಡೆ ಎಲ್ಲ ಗೋಳಿದೆ. ಆ ಗೊಂಬೆಗಳಿಗೆ ಕೂದಲು ಥರ ಇಲ್ಲ. ಗ್ರೀನ್ ಕಲರ್ ಫ್ರಾಕ್ ಹಾಕಿದ್ದೆ ಅಲ್ವಾ, ಆ ಗೊಂಬೆ ಕೂಡ ತುಂಬಾ ಚೆನ್ನಾಗಿದೆ. ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಥರ ಮಕ್ಕಳಿಗೆಲ್ಲ ಡ್ರೆಸ್ ಕಾಂಬಿನೇಷನ್ ಇರುತ್ತಲ್ವ, ಆ ರೀತಿಯಾಗಿಯೇ ಮಾಡಿದ್ದಾರೆ. ಅದೇನು ಡ್ರೆಸ್ ಹಾಕಿದಾರಲ್ವ ಆ ಕಾಂಬಿನೇಷನ್ ಮೇಲೇ ಕ್ಯಾಪ್ ಕೂಡ ರೆಡಿ ಮಾಡಿದ್ದಾರೆ. ನೋಡಿ ನೀವು ಅಬ್ಸರ್ವ್ ಮಾಡ್ಬೋದು. ಇದು ಒಂದೇ ಕಲರ್ ಗ್ರೀನ್ ಕಲರ್ ಡ್ರೆಸ್ ಹಾಕಿರೋ ಗೊಂಬೆಗೆ ಗ್ರೀನ್ ಟೋಪಿ ಮಾತ್ರ. ಏನೇನು ಕಾಂಬಿನೇಷನ್ ಹಾಕಿದಾರಲ್ವ, ಒಂದು ಫ್ರಾಕ್ ಬ್ಲೂ ಇತ್ತಂದರೆ ಕೆಳಗಡೆ ರೌಂಡ್ ಶೇಪ್ ಇರೋದು ಬ್ಲೂ, ಮೇಲ್ಗಡೆ ಟೋಪಿಗೆ ಮಾತ್ರ ಅದ್ರದ್ದು ಅಪೋಸಿಟ್ ಕಲರ್ನ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಕಾಣಿಸ್ತು. ಇಡೀ ಜಾತ್ರೆಯಲ್ಲೇ ಅಟ್ರಾಕ್ಟಿವ್ ಆಗಿ ಕಾಣಿಸಿರೋದಂದರೆ ಇದೇ ಗೊಂಬೆನೇ. ನೋಡಿ ಎಷ್ಟು ಚೆನ್ನಾಗಿದೆ. 100 ರೂಪಾಯಿ ಅಂತ ಈಗ ಯಾರು ಯೋಚನೆ ಮಾಡೋದಿಲ್ಲ, ಅಟ್ರಾಕ್ಟಿವ್ ಕಾಣಿಸುತ್ತಲ್ವ. 100, 200, ಏನು 50 ಅಂದರೆ 150 ಎಷ್ಟು ರೇಂಜ್ ಆದರೂ ಕೂಡ ತೊಗೊಳ್ಬೇಕು ಅನಿಸಷ್ಟು ಇದು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ನಾನು ಫಸ್ಟ್ ಟೈಮ್ ಈ ಗೊಂಬೆಗಳನ್ನ ಇಷ್ಟು ಕ್ಯೂಟಾಗಿ ನೋಡಿರೋದ್ರಿಂದ ಕೆಲವು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿ ನಿಮಗೆ ತೋರಿಸಿದ್ದೀನಿ. ನಿಮಗೂ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಹಾಗೂ ಶ್ರುತಿಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಶ್ರುತಿಲೋಕ ಚಾನಲ್ 1000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದೆ. ಇನ್ನು ಮುಂದೂ ಕೂಡ ನೀವು ಇದೇ ರೀತಿಯಾಗಿ ಸಪೋರ್ಟ್ ಮಾಡೋದ್ರಿಂದ ನನಗೂ ತುಂಬಾ ಹೆಲ್ಪ್ ಆಗುತ್ತೆ ಹಾಗೂ ಖುಷಿ ಕೂಡ ಆಗುತ್ತೆ ಅಂತಲೇ ನಾನು ಹೇಳ್ತೀನಿ. ಎಲ್ಲರಿಗೂ ಇಲ್ಲಿವರೆಗೂ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ ತುಂಬಾ ಥ್ಯಾಂಕ್ಸ್. ಮತ್ತು ಇನ್ನು ಮುಂದೆನೂ ನಿಮ್ಮ ಸಪೋರ್ಟ್ ಕೂಡ ಬೇಕು. ಬಟ್ ವಾಚ್ ಅವರ್ಸ್ ಅನ್ನೋದು ಕಂಪ್ಲೀಟ್ ಆಗಿಲ್ಲ, ಆಗಬೇಕಾಗಿದೆ. ಅದನ್ನು ಕೂಡ ಕಂಪ್ಲೀಟ್ ಮಾಡೋದು ನಿಮ್ಮ ಕೈಲಿದೆ. ನೀವು ಮಾಡಿದರೆ ಮಾತ್ರ ಅದು ಸಾಧ್ಯ ಆಗೋದು. ಇದೇ ರೀತಿ ಸಪೋರ್ಟ್ ಮಾಡಿ ಅಂತಲೇ ನಾನು ಕೇಳ್ತೀನಿ ಇಷ್ಟೇ. ಮತ್ತು ವಿಡಿಯೋನ ಕೊನೆವರೆಗೂ ವೀಕ್ಷಿಸಿ. ಎಲ್ಲ ಗೊಂಬೆಗಳದ್ದು ಇದೇ ಥರನೇ ಆ್ಯಡ್ ಮಾಡಿದ್ದೀನಿ. ಇನ್ನೂ ತುಂಬ ಚೆನ್ನಾಗಿ ಬೇರೆ ಬೇರೆ ಕಲರ್ ಗೊಂಬೆಗಳು ಕೂಡ ಇದೆ. ನಿಮಗೆ ಇದರಲ್ಲಿ ಯಾವ ಗೊಂಬೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತು ಇನ್ನೂ ಜಾತ್ರೆ ವ್ಲಾಗ್ಸಲ್ಲಿ ನಾನು ದೇವರು ಹೋಗೋದು, ಆಮೇಲೆ ಜನರು ಯಾವ ರೀತಿ ಎಲ್ಲ ಗಲಾಟೆಯಲ್ಲಿ ಸೇರಿದರು ಅದನ್ನು ಕೂಡ ನಾನಲ್ಲಿ ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಅಪ್ಲೋಡ್ ಮಾಡ್ತೀನಿ. ಇದೇ ರೀತಿಯಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಅಂತಲೇ ಕೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.